ನಮ್ಮ ಮನೆಗೆ ಬಡ್ಕೊಂಡ್ರು ಕಾಲೇಜ್ಗೆ ಹೋಗೋ ಅಂತ. ಇವಾಗ ಇದರಿಂದ ತಿರ್ಗೋದು ಬಂದೈತೆ ನಮಗೆ. ನಮಸ್ಕಾರ ಗುರು ಎಲ್ಲರಿಗೂ. ಬೆಳಗ್ಗೆ ಎದ್ದು ಗಾಡಿ ತಗೊಂಡು ಸೀದಾ ಹೊಲ್ದ ಕಡೆಗೆ ಹೊರಟೆ. ಇವತ್ತು ನಮ್ಮ ಕತೆ ಗೋವಿಂದನೇ. ಅರ್ದು ಊರು ಬಾಗ್ಲೆ ಎಲ್ಲ ಒಂದು ಕಡೆ ಆಯ್ತು. ಆಮೇಲೆ ರಂಗಣ್ಣ ಹೋಗ್ಬಿಡ್ಸವಲ್ಲ ಅದು ತಾಂಡಕ್ಕೆ ಕೊಟ್ಟು ಬರೋಣ ಅಂತ ಹೊರಟೆ. ಅಲ್ಲಿಂದ ಹೊರಟು ಬಂದು ಸೀದಾ ಮನೆ ಹತ್ರ ಬಂದು ಮರಿಗಳಿಗೆಲ್ಲ ಮೇವಾಕಿ ಆಮೇಲೆ ಊಟ ಗಿಟ ಎಲ್ಲ ಮಾಡ್ಕೊಂಡು ಟೈಮ್ ಆಯ್ತು ಅಂತ ಹೇಳಿ ಕುರಿ ಹೊಡ್ಕೊಂಡೋಗಿ ನಮ್ಮ ಅಪ್ಪಂಗೆ ಕೊಟ್ಬಿಟ್ಟು ಆಮೇಲೆ ಕುರಿ ಎಲ್ಲ ಹೊಡ್ಕೊಂಡು ಕೊಟ್ಟು ಬಂದು ಆಮೇಲೆ ಸೀದಾ ಮಿಷನ್ ಹೊಡೆಯೋದೈತಿ ಇವತ್ತು ಸ್ವಲ್ಪ ಅಂತ ಹೇಳ್ಬಿಟ್ಟು ಒಂದು ಗಾಡಿ ತಂದು ಅಲ್ತಾನೆ ಸರಿ ಡೀಸೆಲೇ ತಂದಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗು. ಆಯ್ತು. ಆಮೇಲೆ ಡೀಸೆಲ್ ಎಲ್ಲ ತಂದಾಕಿ ಹೊಡೆಯೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆಯ್ತು. ಆಮೇಲೆ ರಂಗಣ್ಣ ಟೈಮ್ ಆಯ್ತು ಅಂತ ಹೇಳಿ ಗಾಡಿ ನಿಲ್ಲಿಸ್ಬಿಟ್ಟು ಈ ಕಡೆ ಎಲ್ಲ ಇನ್ನೂ ಹೊಡೆಯೋದೈತೆ, ಈ ಕಡೆ ಎಲ್ಲ ಹೊಡೆದಿದ್ದಾಗೈತೆ, ನಾಳೆ ಹೊಡೆಯೋಣ ಅಂತ ಹೇಳಿ ಬಂದಿದ್ದೆ ಸೀದಾ ಕುರಿ ತಕ್ಕೆ. ಟೈಮ್ ಆಯ್ತು ಅಂತ ಕುರಿ ಎಲ್ಲ ಕೂಡಿ ಇನ್ನೇನು ಮನೆ ಹತ್ರ ಸರ್ಕಲ್ಗೆ ಹೋದೆ. ನಮ್ಮ ಹುಡುಗ ಸಕ್ಕಿದ್ದ ಅವನೇನು ಹೇಳ್ತಾನೆ ಕೇಳಿಸ್ಕೊಳ್ರಿ ಒಂದ್ಸಲ. ನಾನು ಇದುವರೆಗೂ ಯಾವ ಹುಡುಗಿನೂ ಲವ್ ಮಾಡಿಲ್ಲ. ಕ್ರಶ್ ಆಗಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.